ಸರ್ ತಮ್ಮ ಪೂರ್ತಿ ಹೆಸರು? ಶಶಿಧರ್ ನೀಲಕಂಠ ನಾಯ್ಕ್ ಕಣಗಿಲ್. ಇದೇ ಮೊದಲ ನೀವು ಗ್ರಾಮ ಪಂಚಾಯತಿಯಲ್ಲಿ ನಿಂತು ಗೆದ್ದಿರಂತ? ಹೌದು. ಇವಾಗ ಫಸ್ಟ್ ಟೈಮು ನಿಂತು ಗೆದ್ದಿದ್ರಿ, ಅಧ್ಯಕ್ಷರು ಸಹ ಆಗಿದ್ದೀರಿ. ಹೌದು. ಎಷ್ಟು ಖುಷಿ ಅನ್ನಿಸ್ತಿದೆ ಸರ್? ತುಂಬ ಖುಷಿ ಅನಿಸ್ತದೆ. ಯಾಕೆ ಕೇಳಿದ್ರೆ ಈ ಫೀಲ್ಡಲ್ಲಿ ನಾನು ಹಿಂದಿನಿಂದ ದುಡಿತಾ ಬಂದವು. ಅದರಲ್ಲಿ ಅಧ್ಯಕ್ಷ ಆದ ಅಂತ ಹೇಳಿದ ಕೂಡಲೇ ಸದಸ್ಯ ನನಗೆ ಇಂಟ್ರೆಸ್ಟ್ ಇಲ್ಲಾಗಿತ್ತು, ಅಧ್ಯಕ್ಷನಾಗಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲಾಗಿತ್ತು. ಆದರೆ ಕೆಲವು ರಾಜಕೀಯ ಪ್ರೇರಿತ ಗುಣಗಳಿಂದ ಮಾಡಬೇಕಾಯ್ತು. ಅದೇ ರೀತಿ ನಡ್ಕೊಂಡು ಬರಬೇಕಾಯ್ತು. ಇವಾಗ ಫಸ್ಟ್ ಟೈಮೇ ಗೆದ್ದು ಫಸ್ಟ್ ಟೈಮ್ ಅಧ್ಯಕ್ಷ ಸ್ಥಾನ. ಓಕೆ ಸರ್, ಈ ಮುಂಚೆ ಏನಾದರೂ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ತೀನಿ ಅಂತ ಏನಾದ್ರು ಕನಸು ಕಂಡಿದ್ದುಂಟಾ? ಆದರೆ ಹಾಗೆ ಆಗ್ತೇನೆ ಅನ್ನುವಂಥ ಒಂದು ಗುರಿ ಏನಾದ್ರು ಇಟ್ಕೊಂಡು ಧ್ಯೇಯ ಇತ್ತು, ಗುರಿ ಇತ್ತು. ಅದರಿಂದ ನನಗೆ ಆದದ ಬಗ್ಗೆ ಏನು, ಸದಸ್ಯ ಆದದ ಬಗ್ಗೆ ಏನು ಹೆಮ್ಮೆ ಅಂತ ಹೇಳಿ ಅಲ್ಲ, ಯಾಕೆಂದರೆ ಜನರಿಗೆ ಅಷ್ಟು ಬೇಕಾಗಿದ್ದೇನೆ, ನಾನು ಆಗಿದ್ದೇನೆ ಅನ್ನುವಂಥ ಆತ್ಮಾಭಿಮಾನ ಇದೆ, ಸಂತೋಷ ಇದೆ. ಯಾವ ಪಕ್ಷದ ಫಾಲೋವರ್ಸ್ ಆಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ? ಈಗ ನಾವು BJPಯಲ್ಲೇ ತೊಡ್ಕೊಂಡಿದ್ದೇವೆ, ಕಾರ್ಯಕರ್ತರಾಗೂ ದುಡಿತಿದ್ದೇವೆ. ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮದಿರೋ ಅಪ್ಪ ತಮ್ಮ ಈ ಹಿಂದೆ 5 ವರ್ಷ ಸದಸ್ಯನಾಗಿದ್ದರು. ಅವರೇ ಅಧ್ಯಕ್ಷನಾಗೋಕೆ ಸ್ಥಾನಕ್ಕೆ ಯೋಗ್ಯ ಇದ್ರು, ಅವರು ಆಗಲಿಲ್ಲ. ಆದರೂ ಈಗ ನಮಗೆ ಆ ಸ್ಥಾನ ತನ್ನಷ್ಟಕ್ಕೆ ತಾನೇ ದಕ್ಕದಂಗೆ ಆಗಿದೆ. ಅವರೆಲ್ಲರೂ ಪಕ್ಷದಲ್ಲಿ ಗುರುತಿಸ್ಕೊಂಡು BJPಯಲ್ಲೇ ಗುರುತಿಸ್ಕೊಂಡು ಇವಾಗ ರಾಜಕೀಯವಾಗಿ ಅವರು ಮುಂದುವರಿತಾರೆ. ಅವರು ಇದ್ದಾರೆ ಅವ್ರದೇ ಇದೇ ಫೀಲ್ಡಲ್ಲಿ ಇದ್ದಾರೆ ಅವರು, ರಾಜಕೀಯ ಫೀಲ್ಡ್. ಸರ್, ನೀವು ರಾಜಕೀಯ ಬಿಟ್ಟು ಹೊರತಾಗಿ ಮುಂಚೆ ಏನು ಫ್ಯಾಮಿಲಿಯಿಂದ ಬಂದಿದ್ದಂಥದ್ದು? ನಾವು ಬ್ಯಾಕ್ಗ್ರೌಂಡ್ ಅಂದರೆ ನಮ್ಮ ತಂದೆಯವರು ಪೊಲೀಸ್ ಪಟೇಲ್ ಇದ್ದರು, ದಳಪತಿ ಇದ್ದರು. ನಾವು ಕೂಡ ಇದರಲ್ಲಿ ಶಾಲೆಯಲ್ಲಿ SDMC ಅಧ್ಯಕ್ಷರಾಗಿದ್ದೇವೆ. ಮತ್ತು ನಮ್ಮ ತಂದೆಯವರು ಕೂಡ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯ ಚಟಗೇರಿ ಇತ್ತು, ಅಲ್ಲೂ ಕೂಡ ಅವರು ಬಹಳ ವರ್ಷದ ಸದಸ್ಯತ್ವವನ್ನು ಪಡೆದಂಥವ್ರು. ಬಹಳ ವರ್ಷ ಶಾಲಾಭಿವೃದ್ಧಿ ಸಮಿತಿ ಅಂತ ಹೇಳಿತ್ತು, ಅದಕ್ಕೆ ಅವರು ಮೆಂಬರ್ಸ್ ಆಗಿದ್ದರು, ಡೈರೆಕ್ಟರ್ ಆಗಿದ್ದರು. ಅಂಥ ಸಂದರ್ಭದಲ್ಲಿ ಇದ್ದೆ. ಈಗ ನಾನು ಈ ಹಿಂದೆ 5 ವರ್ಷ ಹಿಚ್ಕಡ್ ಸೇವಾ ಸಹಕಾರಿ ಸಂಘದಲ್ಲಿ ಡೈರೆಕ್ಟರ್ ಆಗಿ ಕೆಲಸ, ಸಮಾಜ ಸೇವೆಗೆ ಅವಾಗ ತೊಡ್ಕೊ ಬರ್ತಾ ಇದೆ. ಇವಾಗ ರಾಜಕೀಯದ ಎಕ್ಸ್ಪೀರಿಯನ್ಸ್ ಅಂದರೆ ಎಷ್ಟು ವರ್ಷದ ಅನುಭವ ಇದೆ ನಿಮಗೆ? ನನಗೆ ಕಾರ್ಯಕರ್ತನಾಗಿ ಹಿಂದೆ ಕಾಂಗ್ರೆಸ್ನಲ್ಲೂ ಸ್ವಲ್ಪ ವರ್ಷ ಮಾಡಿದ್ದೆ. ತದನಂತರ ಯಾಕೋ ಸ್ವಲ್ಪ ಡಿಫ್ರೆನ್ಸ್ ಬಂತು, ಅದರಿಂದ ಆಗದೆ. ಸಾಮಾನ್ಯ 25 ವರ್ಷದಿಂದಲೂ ರಾಜಕೀಯದಲ್ಲಿದ್ದೇನೆ. ಇವಾಗ ಅಧ್ಯಕ್ಷರಾಗಿ ಗುರುತಿಸ್ಕೊಂಡಿದ್ದೀರಿ. ನೀವು ನಿಮ್ಮ ಗ್ರಾಮ ಪಂಚಾಯತಿಲಿ ಏನು ಬದಲಾವಣೆ ತರಬೇಕು ಅಂದ್ಕೊಂಡಿದ್ದೀರಿ? ನಿಜವಾಗಿ ಹೇಳಿದ್ರೆ ಈ ಮೋದಿಯವರ ಪ್ರೇರಣೆಯಿಂದ ನಾವು ಆ ಲೆಕ್ಕದಲ್ಲಿ ಶೌಚಾಲಯದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ಇದು ಗ್ರಾಮ ನೈರ್ಮಲ್ಯದ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಅವಕಾಶವನ್ನು, ಗಾಂಧಿ ತತ್ವದ ಬಗ್ಗೆ ನಮಗೆ ಸ್ವಲ್ಪ ಜಾಸ್ತಿ ಒಲವಿದೆ. ಅದ್ರ ಬಗ್ಗೆ ಹೆಚ್ಚಿನ ಒಲವು ತೋರ್ತಾ ಇದೆ. ಸರ್, ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಗುರುಗಳು ಅಂತ ಯಾರು ಇದ್ದಾರಾ? ಗುರುಗಳು ಅಂತೇನಿಲ್ಲ, ಆದರೆ ನನ್ನದೇ ಏಜಿನ ಫ್ರೆಂಡ್ಸ್ಗಳು, ದೋಸ್ತರೇನಿದ್ದಾರೋ ಅವರ ಪ್ರೇರಣೆ ಬಹಳಷ್ಟದೆ. ಯಾಕೆಂದರೆ ಈ ಹಿಂದೆ ನಮ್ಮ ದೊಡ್ಡಪ್ಪನ ಮಗನೂ ಕೂಡ ಉಪಾಧ್ಯಕ್ಷನಾಗಿ ಆಯ್ಕೆ ಆದವನೇ. ಮತ್ತು ನಮ್ಮ ಫ್ರೆಂಡ್ಸು ಗೌರೀಶ್ ನಾಯ್ಕ್ ಅಂತೇಳಿ ಅವರೆಲ್ಲ ಇದ್ದರು. ಅವರೆಲ್ಲ ಒಂದು ಗುಂಪಾಗಿತ್ತು ನಮ್ಮದು. ಅದೇ ರೀತಿಯಲ್ಲಿ ನಾವು ನಡ್ಕೊಂಡು ಬಂದವರು. ಅದೇ ರೀತಿ ಆ ಗುಂಪಲ್ಲೇ ಅಲ್ಲೇ ಬೆಳೆದಿದ್ದೆ. ಸರ್, ನಿಮ್ಮ ಎಜುಕೇಷನ್ ಏನಾಗಿದೆ? ಎಜುಕೇಷನ್ SLC ನಂದು. ನಮ್ಮ ತಂದೆಯವರು ಹಿಂದೆ SLC ಮುಗಿಸಿದ್ರು. ಆದರೆ ನಾವು SLC ಮಾಡಿ ರೈತಾಭಿಯನ್ನು ಅವಲಂಬಿಸ್ಕೊಂಡು ಬಂದವರು. ರೈತಾಭಿಯಲ್ಲಿ ಆದರೆ ಉಳಿದ ಎಲ್ಲ ಸಮಾಜದವರದ್ದು ಪ್ರೀತಿ ಪಾತ್ರರಾಗಿ ಬದುಕ್ತಾ ಇದ್ದಾರೆ. ಇವಾಗ ರೈತಾಪಿ ವರ್ಗದಲ್ಲಿ ಗುರುತಿಸ್ಕೊಂಡಿದ್ದೀರಿ. ಇವಾಗ ರೈತರು ಸಹ ಆತ್ಮಹತ್ಯೆ ಮಾಡ್ಕೊತಾರೆ, ನೀವು ಡೈಲಿ ಕೇಳ್ತಾ ಇದ್ದೀರಿ ದಿನನಿತ್ಯ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ರೈತರದ್ದು ಸರ್ಕಾರ ಹೆಚ್ಚಿನ ಲಕ್ಷ್ಯ ಕೊಡಬೇಕು ಅಂತ ಹೇಳುವಂಥ ಭಾವನೆ ಇದೆ. ಸಾಕಾಗುವುದಿಲ್ಲ, ಅವರು ಕೊಡುವಂಥ ಏನು ಕೊಡ್ತಾ ಇದ್ದಾರೆ ಅದು ಸಾಕಾಗುವುದಿಲ್ಲ. ಸ್ಟಾರ್ಟಿಂಗ್ ಸ್ಟೇಜಿಂದ ಹೋಗಬೇಕು, ಅದು ಮೆಟ್ಲು ಹಂತವಾಗಿ ಹೋಗಬೇಕು. ಅವನಿಗೆ ಒಂದ್ಸಲ ರೊಕ್ಕ ಕೊಟ್ಟು ಕೂಡಲೇ ಅವನು ಅದು ಆಗುದಿಲ್ಲ. ಸತ್ತ ಮನೆ ಕುಟುಂಬಕ್ಕೆ ಸಾಂತ್ವನ ಹೇಳಿ 1 ಲಕ್ಷನೋ 2 ಲಕ್ಷನೋ ಅನೌನ್ಸ್ ಮಾಡಿ ಹೇಳಿ ಇಟ್ಟು ಹೋದ್ರೆ ಆಗುದಿಲ್ಲ. ಅವನ ಮೂಲ ಸೌಕರ್ಯಗಳು ಏನಿವೆ ರೈತಾಭಿಗೆ ಅನುಕೂಲತೆಯಾಗುವಂಥದ್ದು ಅದನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ಅನಿಸಿಕೆ. ಇವಾಗ ರೈತರಿಗೆ ಯಾವ ರೀತಿ ಒಂದು ಧೈರ್ಯ ತುಂಬ್ತೀರಿ, ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತ ಯಾವ ರೀತಿ ಕರೆ ಕೊಡಿ ಅಂತ ಹೇಳಿ? ಅವರಿಗೆ ಇಲ್ಲಿ ಆತ್ಮಹತ್ಯೆ ಸ್ವಲ್ಪ ಕಡಿಮೆ, ಆ ರೀತಿಯ ಸಂದರ್ಭ ಬರಲಿಲ್ಲ ನಮಗೆ. ಯಾಕೆಂದ್ರೆ ಎಲ್ಲರೂ ವಿದ್ಯಾವಂತ, ಆದರೆ ಬೇರೆ ಕಡೆ ಬರ್ತಾ ಇದೆಯಲ್ಲ, ಬೇರೆ ಕಡೆ ಬರ್ತಾ ಇದೆ. ಅವರಿಗೆ ತಿಳಿಸುವುದಂದ್ರೆ ಯಾರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಈ ಜೀವಿತಾವಧಿಯನ್ನು ಎಷ್ಟು ಅವಧಿ ಇದೆಯೋ
ಕಷ್ಟ ಇರಲಿ ಸುಖ ಇರಲಿ ಕಳಿಲೇಬೇಕು. ಆದಷ್ಟು ಸರ್ಕಾರದ ಮೊರೆ ಹೋಗ್ಬೋದು, ಇನ್ನೊಬ್ಬರ ಅಧಿಕಾರಿಗಳ ಮೊರೆ ಹೋಗ್ಬೋದು, ಯಾರಾದರೂ ನಮ್ಮ ಸಮಾಜದ ಸುತ್ತಮುತ್ತಲಿನ ನಾಗರಿಕರ ಮೊರೆನೂ ಹೋಗಿ ನಾವು ಆ ರೀತಿ ಬೆಳಿಬೇಕನ್ನೋದೇ ಬದುಕಬೇಕು ಅನ್ನುವಂಥದ್ದೇ ವಿಷಯ. ಮತ್ತೇನು ಹೇಳುವಂಥದ್ದು ಸರ್. ಅದೇ ರೀತಿ ನೀವು ಅಧ್ಯಕ್ಷ ಆಗಿದ್ದೀರಿ. ಈ ಅಧ್ಯಕ್ಷ ಅವಧಿಯಲ್ಲಿ ನಿಮ್ಮ ಮೆಂಬರಿಗೆ ಯಾವ ರೀತಿ ತಗೋಕೆ ಇಷ್ಟಪಡ್ತೀರಾ ಅವರೆಲ್ಲರೂ ಜೊತೆ? ನಾನು ಒಮ್ಮತದಿಂದ ಅಭಿಪ್ರಾಯದಲ್ಲಿ ಸೂಚನೆ ಮಾಡ್ಕೊಂಡೆ ತಗೊಂಡು ಇಲ್ಲಿವರೆಗೂ ಹೌದು, ಇನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥ ವಿಚಾರ ಇದೆ. ಅವ್ರನ್ನ ಒಮ್ಮತದ ಅಭಿಪ್ರಾಯದ ಮೇಲೆಗೆ ಯಾರಿಗೂ ನೋವಾಗಬಾರ್ದು ಆ ರೀತಿ ನಡ್ಕೊಂಡು ಹೋಗುವಂಥದ್ದೇ ವಿಚಾರ ಇದೆ. ಯಾವುದೇ ಮೆಂಬರ್ಸ್ ಇರಲಿ, ನಮ್ಮ ಬಿಜೆಪಿ ಅವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಪಕ್ಷಾತೀತವಾಗಿ ನಡ್ಕೊಂಡು ಹೋಗುವಂತ ಮನಸ್ಸಿನ. ಓಕೆ ಸರ್. ಅದೇ ರೀತಿ ಇವಾಗ ಎಜುಕೇಶನ್ ಅನ್ನೋದು ಎಲ್ಲಾ ಫೀಲ್ಡ್ ಅಲ್ಲೂ ಮಿನಿಮಮ್ ಇದೆ, ಆದ್ರೆ ರಾಜಕೀಯ ಫೀಲ್ಡ್ ಅಲ್ಲಿ ಮಿನಿಮಮ್ ಅನ್ನೋದಿಲ್ಲ. ನಿಮ್ಮ ಪ್ರಕಾರ ಎಜುಕೇಶನ್ ಬೇಕಾ ಬೇಡ? ಪ್ರಕಾರ ಎಜುಕೇಶನ್ ನಾನು ಇದು 10 ವರ್ಷದ ಹಿಂದೆ ಹೇಳಿದ್ದೇನೆ, ಕನಿಷ್ಠ ಅವರು ಗ್ರಾಜುಯೇಟ್ ಅವರು ಆಗಿರ್ಬೇಕು ಅನ್ನೋದೇ. ಇಲ್ಲದೆ ಇದ್ರೆ SLC ಮೆಟ್ಲು ಹತ್ತದೇ ಇದ್ರೆ ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ. ಈಗ ನಮಗೆ ಸಹಿತ ಅನುಭವ ಬರುವುದಿಲ್ಲ. ಯಾಕೆಂದ್ರೆ ಹಿಂದಿನವರು ನಮ್ಮ ತಂದೆಯವರು ಕೂಡ ಕಲ್ತವರು, ಅವರ ಬೆನ್ನೆಲುಬಾಗಿ ನಾವು ಬಂದಿದ್ರು ಕೂಡ ನಮ್ಗೆ ಈಗಲೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಕೆಲವು ವಿಷಯಗಳನ್ನ. ಅದಕ್ಕಾಗಿ ಆ ರೀತಿ ನಡಿಬೇಕು ಅನ್ನೋದೇ. ಯಾಕೆಂದ್ರೆ ಕನಿಷ್ಠ ಗ್ರಾಜುಯೇಟ್ ಆಗಿರ್ಬೇಕು ಅನ್ನೋದೇ. ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರೆ ಎಷ್ಟಿರ್ಬೇಕು ಅವರಿಗೆ? ಗ್ರಾಮ ಪಂಚಾಯತಿ SLC ಆಗಿರ್ಬೇಕು, ಕನಿಷ್ಠ SLC ಆಗಿರ್ಬೇಕು. ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಸರ್? ಅನುಭವ. ಯಾಕೆಂದ್ರೆ ಎಲ್ಲರಿಗೂ ಬರುವುದಿಲ್ಲ. ಈಗ ಅಧ್ಯಕ್ಷ ಸ್ಥಾನಕ್ಕೆ ಹೋದ ಕೂಡಲೇ ಹೆಬ್ಬೊಟ್ಟು ಹಾಕಿ ನಾನು ಓದ್ಲಿಕ್ಕೆ ಬರುವುದಿಲ್ಲ. ಇಂಗ್ಲಿಷ್ ನಾವು ಬೇರೆಯವ್ರ ಹತ್ರ ಓದಿಸ್ಕೊಂಡು ಮಾಡ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಇಂಗ್ಲಿಷ್ ಯಾವ್ದಾದ್ರು ಒಂದು ಸುತ್ತೋಲೆಗಳು ಬಂದ್ರೆ ಅದು ಬರುವುದಿಲ್ಲ. ಈ ಸಾದಾ ಕನ್ನಡದಲ್ಲಿ ಸುತ್ತೋಲೆಗಳು ಬಂದರೂ ಅದನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಇರಬೇಕು ಅವನಿಗೆ, ಆ ವ್ಯಕ್ತಿಗೆ ಆ ಸಾಮರ್ಥ್ಯ ಇದ್ದವಾಗ ಮಾತ್ರ ಸದಸ್ಯತ್ವಕ್ಕೆ ಅರ್ಹತೆ. ಅದೇ ರೀತಿ ಇವಾಗ ರಾಜಕೀಯಕ್ಕೆ ಯುವಕರು ಮುಂದೆ ಬರ್ತಿದ್ದಾರೆ, ಮುಂಚೆಗಿಂತ ಜಾಸ್ತಿ ಬರ್ತಾ ಇದ್ದಾರೆ. ಅವ್ರು ಬರೋದ್ರಿಂದ ಏನಾದ್ರು ಚೇಂಜಸ್ ತರಬಹುದು ಅಂತ ಏನಾದ್ರು ಇದೆ? ಚೇಂಜಸ್ ಆಗಬಹುದು, ಆದ್ರೆ ಯಾವಾಗಲೂ ಅಜ್ಜನೆಟ್ಟ ಆಲದ ಮರಕ್ಕೆ ಜೋತ್ಬಾರ್ದು ಅಂತ ಹೇಳಿ ಇದೆ. ಹಿಂದಿನ ಜನರೇಷನ್ ಬದುಕದಾಗೆ ನಾವು ಬದುಕಲಿಕ್ಕೆ ಆಗ್ತಾ ಇಲ್ಲ. ಈಗಿನ ಸಮಾಜದಲ್ಲಿ ಅದೇ ರೀತಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಹೊಸ ಹೊಸ ರೀತಿಯ ಅನುಭವಗಳು, ವಿಚಾರಸರಣೆಗಳು, ಬದಲಾವಣೆಗಳಿವೆ. ಮತ್ತೆ ಮಾಧ್ಯಮಗಳ ಮುಖಾಂತರ ಬೇಕಷ್ಟು ಕಲ್ತಿದ್ದಾರೆ. ಈಗ ಆದಷ್ಟು ಚಿತ್ರರಂಗದ ಇದರಲ್ಲಿ ಅದು ಹೊರತುಪಡಿಸಿ ಬೇರೆ ರಂಗದಲ್ಲಿ ತೊಡಸ್ಕೊಳ್ಬೇಕು. ಮತ್ತೆ ಕಲೆ ಅಂತ ಹೇಳಿದ್ರೆ ಎಲ್ಲ ಒಂದೇ, ಆದಷ್ಟು ಹೋಗೋಡಬಾರದು. ಮತ್ತೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಹೆಚ್ಚಿಗೆ ಹೋಗಬಾರ್ದು. ಇದೇ ನಮ್ಮ ತಿಳುವಳಿಕೆ. ನಮ್ಮ ಇಂಡಿಯಾದ ಸಂಸ್ಕೃತಿಯಲ್ಲೇ ಇರಬೇಕು ಅನ್ನೋದು ಉದ್ದೇಶ ಇದೆ. ಓಕೆ ಸರ್. ಅದೇ ರೀತಿ ನಿಮ್ಮನ್ನ ಎಷ್ಟು ಅಂತರ ಮತದಿಂದ ಗೆಲ್ಲಿಸಿದ್ದಾರೆ ಸರ್? ನಮ್ಮದು 48 ಮತದಿಂದ ನಾನು ಇದಾಗಿದ್ದೇನೆ. 251 ಮತ ನನಗೆ ಬಿದ್ದಿತ್ತು. ನನ್ನನ್ನು ಯಾರು ಕೆಡವಿದ್ದಾನ ಅವನಿಗೆ 200 ಮತ ಬಿದ್ದಿತ್ತು. 198. ಅಷ್ಟು ಮತ ಅಂತರದಿಂದ ನಿಮ್ಮ ಬೆಂಬಲ ಕೊಟ್ಟು ಗೆಲ್ಲಿಸಿದ್ದಾರೆ ನಿಮ್ಮ ಕ್ಷೇತ್ರದ ಮತದಾರ ಬಂಧುಗಳು. ಅವರಿಗೆಲ್ಲ ಒಂದು ಈ ವಾಹಿನಿ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅವರಿಗೆ ನಾನು ಯಾಕೆಂದ್ರೆ ಈಗಾಗಲೇ ಅಭಿನಂದನೆಗಳು ಸಲ್ಲಿಸಿದ್ದೇನೆ. ಪ್ರತಿಯೊಂದು ಮನೆಗೆ ಹೋಗಿ ಸಲ್ಲಿಸಿದ್ದೇನೆ. ಗ್ರಾಮ ಪಂಚಾಯತ್ ಮಟ್ಟ ಆದ್ದರಿಂದ ಪ್ರತಿಯೊಂದು ಮನೆಗೂ ಹೋಗಿ ಭೇಟಿ ಕೊಡುವಂತ ಅವಕಾಶ ಸಿಕ್ಕಿದೆ ನನಗೆ. ಅದು ಪ್ರತಿಯೊಂದು ಮನೆಗೂ ಹೋಗಿಯೂ ಅಭಿನಂದನೆಗಳನ್ನು ಹೇಳಿದ್ದೇನೆ. ಇನ್ನು ಮುಂದೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಬೇಕಂದ್ರೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಗುರುಗಳು ಅಂತ ಯಾರು ಇದ್ದಾರೆ? ಗುರುಗಳು ನಮ್ದು ಯಾಕೆ ಕೇಳಿದ್ರೆ, ಶಿಕ್ಷಣದ ಮೂಲ ಹಂತ ಅಂತ ಹೇಳಿದ್ರೆ ನಮ್ಮ ಕನ್ನಡ ಶಾಲೆಯಲ್ಲಿ ಅಲ್ಲಿ ಹೊದಕೆ ಮಾಸ್ತರ್ ಅಂತ ಹೇಳಿದ್ರು. ಅವರು ಭೂದಾನ ಮತ್ತು ಸರ್ವೋದಯದ ಕಾಲದಿಂದ ಇದ್ದವರು. ಅವರಿಂದ ನಾವು ಸ್ವಲ್ಪ ಪ್ರೇರಿತರಾಗಿದ್ವಿ. ಯಾಕೆ ಅಂತ ಇದನ್ನೊಂದು ಮಾತು ಹೇಳಬೇಕಾಯ್ತು. ಈಗ ಅವರು ನಮ್ಗೆ ಏನು ಹೇಳಿದರು, ಸ್ವಾತಂತ್ರ್ಯೋತ್ಸವದ ಅಂಗವಾಗಿ 1-2 ಮಾತಾಡಬೇಕು ಅಂತ ಹೇಳಿದರು. ಆಗ ಕರೆದ್ರು, ಎಲ್ಲ ವಿದ್ಯಾರ್ಥಿಗಳನ್ನು ಕರೆದ್ರು. ನೀನು ಮಾತಾಡಪ್ಪ. ಆಗ ಇಲ್ಲ, ನನಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ನಾನು ಹಾಡು ಹೇಳ್ತೇನೆ. ಅದು ಒಂದು ಹಾಡು ಇತ್ತು, ಆ ಹಾಡು ಹೇಳ್ತೇನೆ ಅಂತ ಹೇಳಿದ್ದೆ. ಅದು ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಹೊಡೆದು ಹೊಡೆದು ಬಾನಿನಗಲಿ ಪಟಪಟ, ಕೇಸರಿ ಬಿಳಿ ಹಸಿರು 3 ಬಣ್ಣ ನಡುವೆ ಚಕ್ರ. ಈ ಹಾಡನ್ನು ಚಿಕ್ಕವನಿರುವಾಗ ನಾನು ಸ್ವಾತಂತ್ರ್ಯೋತ್ಸವದ ದಿವಸದಲ್ಲಿ ಹಾಡಿದಂಥ ವ್ಯಕ್ತಿ. ನಿಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಸಮಸ್ಯೆ ಅಂತ ಯಾವುದಿದೆ? ಈ ಕ್ಷೇತ್ರದಲ್ಲಿ ಸಮಸ್ಯೆಗಳು ಭಾಳ ಇವೆ. ಆದರೆ ಈಗ ಎಲ್ಲ ಸಮಸ್ಯೆಗಳು ಸಾಮಾನ್ಯ ಪಂಚಾಯತದಿಂದ ಕೆಲವು ನಡೆದವೆ, ತಾಲೂಕು ಪಂಚಾಯತ್ದಲ್ಲಿ ನಡೆದವೆ, ಜಿಲ್ಲಾ ಪಂಚಾಯತಿಂದು ಕೆಲಸ ಕಾರ್ಯಗಳು ನಡೀತಾ ಇವೆ. ನೀರಿನ ಇದು ನಮ್ಮ ಹಳ್ಳಿಗಳಲ್ಲಿ, ಸುತ್ತಮುತ್ತಲ ಹಳ್ಳಿಗಳಲ್ಲಿ ಬಹಳಷ್ಟು ಪ್ರಾಬ್ಲಮ್. ಅದನ್ನು ದೊಡ್ಡ ಮೇಲಿನ ನೀರಾವರಿ ಮಾಡಿಕೊಂಡು ಬರಬೇಕು ಅನ್ನುವಂಥ ಇಚ್ಛೆ ಇದೆ. ಅದಕ್ಕೆ ನಾವು ನಮ್ಮ ಪಂಚಾಯತ್ ವತಿಯಿಂದಲೂ ಕೂಡ ನಾವು ಅಪ್ಲಿಕೇಶನ್ ಮಾಡಿ ಹಾಕಿದ್ದೇವೆ.
ನೀರಾವರಿ ಅಂದರೆ ಈ ಕೊನೆ 2-3 ತಿಂಗಳ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ನಮಗೆ ಬಹಳಷ್ಟು ಕೊರತೆ ಇರ್ತದೆ. ಬಾಕಿ ಸಂದರ್ಭದಲ್ಲಿ ಆಗಿರುವುದಿಲ್ಲ. ಓಕೆ ಸರ್, ಅದೇ ರೀತಿ ಮುಂದೆ ಏನಾದ್ರು ಇನ್ನೂ ಮೇಲ್ಮಟ್ಟಕ್ಕೆ ಬೆಳಿಬೇಕು ಅಂತ ಆಸೆ ಕನಸುಗಳೇನಾದ್ರು ಇಟ್ಕೊಂಡಿದ್ರೆ? ಆಸೆಗಳು ಇದ್ದೇ ಇರ್ತದೆ. ಮನುಷ್ಯ ಅಂದ ಕೂಡಲೇ ಆಸೆಗಳು ಇದ್ದೇ ಇರಬೇಕು. ಆಸೆ ಇದ್ರೇನೆ ಸಕ್ಸಸ್ ಸಕ್ಸಸ್ ಏನೇ ಯಾಕಂದ್ರೆ ಯಾವುದಾದ್ರೂ ಒಂದು ಗುರಿ ಬೇಕೇ. ಏಮ್ ಅಂತ ಹೇಳಿದ್ರೆ ಮಾತ್ರ ಅವನಿಗೆ ಏನಾದರೂ ಹಂತ ಹಂತವಾಗಿ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆದರೆ ನಾವು ಕೆಲಸ ಮಾಡಿ ತೋರಿಸಿ ಆಮೇಲೆ ನಮ್ಮನ್ನು ಆಯ್ಕೆ ಮಾಡ್ತಾರೋ ಇಲ್ವೋ ಅವ್ರಿಗೆ ಬಿಟ್ಟದ್ದು. ಇಚ್ಛೆ ಇದೆ, ಮುಂದೆ ಮುಂದುವರಿಬೇಕು ಅನ್ನುವಂಥ ಇಚ್ಛೆ ಇದೆ. ಓಕೆ ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಹೇಳ್ತಾ ಇಷ್ಟು ಸಮಯ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್.